ವರದಿಗಳನ್ನ ಸ್ವೀಕರಿಸಿದೆ. ಎರಡನೇ ಭಾಗವಾಗಿ ಬೆಳಗಾವಿ ವಿಭಾಗದ ಬೆಳಗಾವಿ ಜಿಲ್ಲೆ ಮತ್ತು ಯೋಜನೆಗಳನ್ನ ರೂಪಿಸಬೇಕು. ಏನೇನು ಬೇಡಿಕೆಗಳಿದೆ, ರಾಜ್ಯದ ಸರಾಸರಿಗಿಂತ ಕಡಿಮೆ ಇರುವಂತಹ ಕ್ಷೇತ್ರಗಳನ್ನ ರಾಜ್ಯದ ಸರಾಸರಿ ಮಟ್ಟಕ್ಕೆ ತರಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳನ್ನ ಕರೆದು ಏನೇನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಸ್ವೀಕರಿಸಿ ವರದಿ ಗೋವಿಂದರಾವ್ ಅವರು ರಾವ್ ಇದ್ರು, ನಮ್ಮ ಉಪಗ್ರಹ ಉಡಾವಣೆ ಕೇಂದ್ರದ ಮುಖ್ಯಸ್ಥರಾಗಿದ್ರು. ಅವರ ಸ್ವಂತಹ ಬ್ರದರ್ ತಮ್ಮ. ಹಣಕಾಸಿನ ಆಯೋಗ ರನ್ನಿಂಗ್ ಅಲ್ಲಿ 14ನೇ ಹಣಕಾಸು ಆಯೋಗದ ಸದಸ್ಯರಾಗಿ ಕರ್ನಾಟಕದಿಂದ ನೇಮಕವಾಗಿದ್ದಂತಹ ಏಕೈಕ ಆರ್ಥಿಕ ತಜ್ಞರು. ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ಬರುತ್ತೆ ಕಾರ್ಯಕರ್ತರಾದಂತಹ ಆರ್ಥಿಕ ಚಿಂತಕರು. ಮನಮೋಹನ್ ಸಿಂಗ್ ಅವರ ಜೊತೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಇವರು ಆರ್ಥಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ನ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದಾರೆ. ಐಸೆಟ್ ಡೈರೆಕ್ಟರ್ ಆಗಿ ಪ್ಯೂರ್ ಎಕನಾಮಿಸ್ಟ್ ಇರುವಂತಹ ಒಬ್ಬ ಆರ್ಥಿಕ ಚಿಂತಕರು ಇವತ್ತು ಈ ಕಮಿಟಿಗೆ ಅಧ್ಯಕ್ಷರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್ಥಿಕ ಇಲಾಖೆ ಮತ್ತು ಯೋಜನಾ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಈ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಆರ್ ವಿಶಾಲ್ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಾತನ್ನ ಹೇಳ್ತಾ ಮಾನ್ಯ ಅಧ್ಯಕ್ಷರು ಈಗ ಒಂದು ಪಿಪಿಟಿಯನ್ನ ಅಥವಾ ಒಂದು ವರದಿಯನ್ನ ಪ್ರೆಸೆಂಟ್ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ ನಂಜುಂಡಪ್ಪ ವರದಿ ಬಹಳ ಮುಖ್ಯವಾಗಿ ಮೂಲಸೌಕರ್ಯಗಳಿಗೆ ಕೊಟ್ಟಿರಲಿಲ್ಲ ಅಂತ ಒಂದು 5-6 ಸೂಚನೆಗಳಿತ್ತು. ಮಾನವ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಎರಡನ್ನೂ ಜೊತೆಗೂಡೋದನ್ನು ಮಾತ್ರ ನಿಜವಾದಂತಹ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಎನ್ನುವಂತಹ ಅಂಶಗಳಿಗೆ ಕೂಡ ಮಾಹಿತಿಯನ್ನು ಕೊಡಬಹುದು. ಆದರೆ ಇವೆಲ್ಲ ಸಭೆ ಆದ ನಂತರ ಪ್ರೆಸ್ ಮೀಟ್ ಆದ ನಂತರ ಮತ್ತೆ ಸಾಯಂಕಾಲ ಕೆಲವು ಅಧಿಕಾರಿಗಳ ಜೊತೆಯಲ್ಲಿ ಒಂದು ಇಂಟರ್ನಲ್ ಸಭೆ ಆಗುತ್ತೆ. ಸಭೆಯಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮತ್ತೆ ಸಾಯಂಕಾಲ ಚರ್ಚೆ ಇರುತ್ತೆ. ಅಂತ ಮಾಹಿತಿಯನ್ನ ಕೋರುವಂತಹ ಸಂದರ್ಭದಲ್ಲಿ ಲಿಖಿತವಾದಂತಹ ಮಾಹಿತಿಗಳು ಅಥವಾ ಪ್ರಸ್ತುತ ಲಭ್ಯ ನಂತರ ಆನಂತರ ಒಂದು ವಾರದ ಒಳಗಡೆ ಮಾಹಿತಿಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರನ್ನ ಕೋರ್ತಾ ಇದ್ದೀವಿ. ಹೋಗಿ ಬಂದಿದ್ದೇವೆ ನಾವು. ಎಲ್ಲರದ್ದು ಇಲ್ಲಿಯವರದ್ದು ಎಲ್ಲ ಪ್ರಾಬ್ಲಮ್ ಏನಿದೆ, ಅವ್ರದ್ದು ಏನು ಇದು ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇಲ್ಲ, ಇಲ್ಲಿದು ಪೊಟೆನ್ಷಿಯಲ್ ಏನು, ಇಲ್ಲಿ ಏನೆಲ್ಲ ಪಾಲಿಸಿ ಚೇಂಜಸ್ ಮಾಡಬೇಕಾಗುತ್ತೆ, ಇದೆಲ್ಲ ತಿಳ್ಕೊಳ್ಲಿಕ್ಕೆ ಅಂತೇಳಿ ಫಸ್ಟ್ ಹ್ಯಾಂಡ್ ಬಂದು ಮಾತಾಡಿ ತಿಳ್ಕೊಳ್ಬೇಕು ಅಂತೇಳಿ ಈಗ ಬಂದಿದ್ದೇವೆ. ಸೊ ಇದಾದ್ಮೇಲೆ ಇನ್ನೊಂದು ಇನ್ನು 2 ಡಿವಿಷನ್ ಇದೆ, ಒಂದು ಬೆಂಗಳೂರು ಮತ್ತೊಂದು ಮೈಸೂರು. ಅದಾದ್ಮೇಲೆ ನಾನು ಅಥವಾ ನನ್ನ ಸಹೋದ್ಯೋಗಿಗಳು ಪ್ರತಿ ಡಿಸ್ಟಿಕ್ಗಳಿಗೂ ಹೋಗಿ ಡಿಸ್ಕಸ್ ಮಾಡ್ತೇವೆ. ಏನು ವಿಶೇಷ ಏನು ಇದೆ ಅಂತ ಹೇಳ್ಕೊಂಡು ಇಲ್ಲಿ ಇವರು ಬಾಗಲಕೋಟೆಯವರಿಗೆ ಇಲ್ಲಿ ಧಾರವಾಡದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಇಲ್ಲಿದ್ದು ಈ ಡಿವಿಷನ್ ಅಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ತಾಲೂಕುಗಳಲ್ಲಿ ಏನೆಲ್ಲ ರಿಸೋರ್ಸಸ್ ಏನಿದೆ, ಅಡ್ವಾಂಟೇಜ್ ಏನಿದೆ, ಕಂಪೇರಿಟಿವ್ ಅಡ್ವಾಂಟೇಜ್ ಏನಿದೆ, ಅದನ್ನು ಯಾವ ರೀತಿಯಲ್ಲಿ ಹಾರ್ನೆಸ್ ಮಾಡುವುದು, ಯಾವ ರೀತಿಯಲ್ಲಿ ಡೆವಲಪ್ ಮಾಡಬಹುದು, ಅದ್ರ ಬಗ್ಗೆ ಅವರು ಇನ್ನೂ ಕೂಲಂಕಷವಾಗಿ ಇದು ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ. ಅದರ ಮೇಲೆ ರಿಪೋರ್ಟ್ ಬರೀತಾರೆ. ನಾವು ಇಲ್ಲಿ ಬಂದಿರೋ ಈಗ ಅದೇ ಹೇಳಿ ಇಲ್ಲಿ ಬಂದಿರೋದು ಇಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸು, ಇಲ್ಲಿ ಅವ್ರದ್ದು ಪ್ರಾಬ್ಲಮ್ಸು, ಇಲ್ಲಿ ಅವ್ರದ್ದು ನಮ್ಗೆ ಏನು ಅಡ್ವೈಸ್ ಇದೆ ಅದು ಕೇಳ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರ್ತೀವಿ.